reproduction in humans. So human reproductive system nalli first one is parts of male reproductive system. So these are both very very important, male reproductive system as well as female reproductive system. So ಯಾವ part so ಏನಕ್ಕೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ನಿಮಗೆ ಯಾವ ಬುಕ್ಸ್ ಅಲ್ಲೂ ಇಷ್ಟು ಈಸಿಯಾಗಿ ಕೊಟ್ಟಿಲ್ಲ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಆಯ್ತಾ? ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಮೇಜರ್ ಪಾರ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಸ್ಟ್ ಒನ್ ಈಸ್ ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಲ್ಲಿಂದ ಬರೋಣ ಅಂದ್ರೆ ಫ್ರಮ್ ಹಿಯರ್ ಇಲ್ಲಿದೆ ಅಲ್ವಾ, ಫಸ್ಟ್ ಒನ್ ಈಸ್ ಯುವರ್ ಸೆಮೈನಲ್ ವೆಸಿಕಲ್. ಸೊ ಇಲ್ಲಿ ಎರಡು ಪೇರ್ ಇರುತ್ತೆ, seminal vesicle. So this is one part. The next one is your idu beda bidi idu rectum. Rectum it is different, idu beda. So first you remember seminal vesicle, adadmele you will be having vas deferens. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, so this pipe first ಇಲ್ಲಿಂದನೇ ಬಂದ್ಬಿಡೋಣ, ಇಲ್ಲಿ ಹೇಳ್ತೀನಿ. First is a scrotum. The first part is your scrotum. So ಈ ಚೀಲ. So ಅದಾದ್ಮೇಲೆ ಅದರ ಒಳಗಡೆ ಟೆಸ್ಟಿಸ್. ಸೊ ಅದಾದ್ಮೇಲೆ ಯು ಹ್ಯಾವ್ ಎಪಿಡೆಡಮಿಸ್. ಅದಾದ್ಮೇಲೆ ನಿಮಗೆ ಇಲ್ಲಿ ಒಳಗಡೆ ಇರೋ ಸ್ಪರ್ಮ್ ಆಚೆ ಬರೋದಕ್ಕೆ ಯು ಹ್ಯಾವ್ ಎ ಪೈಪ್ ವಿಚ್ ಈಸ್ ಕಾಲ್ಡ್ ಆಸ್ ವ್ಯಾಸ್ ಡಿಫರೆನ್ಸ್. ವ್ಯಾಸ್ ಡಿಫರೆನ್ಸ್. ಅದಾದ್ಮೇಲೆ ಸೊ ಯು ಹ್ಯಾವ್ ದಿಸ್ ಒನ್ ಸೆಮೈನಲ್ ವೆಸಿಕಲ್. ಈ ಪಾರ್ಟ್ ಆಗಿದೆ. ಸೊ ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಸೆಮೈನಲ್ ವೆಸಿಕಲ್. ಸೊ ದೇ ಆರ್ 2 in number, ಒಂದು ಪೇರ್ ಇರುತ್ತೆ. ಸೊ ಸೆಮೈನಲ್ ವೆಸಿಕಲ್ ಆದ್ಮೇಲೆ ಯು ಹ್ಯಾವ್ ಪ್ರಾಸ್ಟೇಟ್. ಕೇಳಿದೀರಾ? ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿದೆ ಅಂತ ಸುಮಾರು ಜನ ಮಾತಾಡ್ತಾ ಇರ್ತಾರೆ, ಪ್ರಾಸ್ಟೇಟ್ ಕ್ಯಾನ್ಸರ್. ಸೊ ಪ್ರಾಸ್ಟೇಟ್ ಅದಾದ್ಮೇಲೆ ವಿಲ್ ಬಿ ಹ್ಯಾವಿಂಗ್ ದಿಸ್ ಪಾರ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಯುರೇಥ್ರಾ. ಸೊ ಅಂಡ್ ದ ಲಾಸ್ಟ್ ಪಾರ್ಟ್ ಇಸ್ ಯುವರ್ ಪೆನಿಸ್. ಕ್ಲಿಯರಾ? ಸೊ ಇದರಲ್ಲಿ ನಾವು ಫಸ್ಟ್ ಎಲ್ಲಿಂದ ಡಿಸ್ಕಸ್ ಮಾಡೋಣ ಅಂದ್ರೆ, ಸೊ ನಿಮಗೆ ಸ್ಪರ್ಮ್ ಜನರೇಟ್ ಆಗೋದು ಇಲ್ಲಿಂದ. So we'll start with testis, scrotum, and then epididymis, vas deferens. So then we will discuss about seminal vesicle. No, seminal alla, vas deferens, seminal vesicle. ಆಮೇಲೆ ಲಾಸ್ಟ್ ಗೆ we'll discuss about prostate, urethra and penis. ಇದೇ ಸೀಕ್ವೆನ್ಸ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗೋಣ, ಆಯ್ತಾ? ಪಾರ್ಟ್ಸ್ ಅನ್ನ ನೆನ್ಪಿಟ್ಕೋತೀರಾ, ಮತ್ತೆ ನಾನು ವಾಪಸ್ ಬರಕ್ ಆಗಲ್ಲ. ಸೊ ಇಲ್ಲಿ ಮೈನ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದು ವಾಸ್ ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ. ಸ್ಪರ್ಮ್ ಅನ್ನ ಕ್ಯಾರಿ ಮಾಡುವಂತ ಪೈಪ್, ವಾಸ್ ಡಿಫರೆನ್ಸ್. ದೆನ್ ಸೆಮೈನಲ್ ವೆಸಿಕಲ್ ಒಂದು ಜೋಡಿ ಇರುತ್ತೆ, ಇನ್ನೊಂದು ಪ್ರಾಸ್ಟೇಟ್. ಈ 3 ಪಾರ್ಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬಂದ್ರೆ ಟೆಸ್ಟಿಸ್. ಟೆಸ್ಟಿಸ್ ಮೇಲ್ಗಡೆ ನಿಮಗೆ ಇಲ್ಲೊಂದು ಪಾರ್ಟ್ ಕಾಣಿಸ್ತಾ ಇದೆಯಾ, ದಿಸ್ ಪಾರ್ಟ್ ಕ್ಯಾಪ್ ನ ರೀತಿ ಕಾಣಿಸ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಪಿಡಿಡೆಮಿಸ್. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರೋಣ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸ್ಕ್ರಾಟಮ್. ನೆನಪಲ್ಲಿರುತ್ತಾ ಪಾರ್ಟ್ಸ್? ಡನ್. ಸೊ ಫಸ್ಟ್ ಒನ್ ಈಸ್ ಟೆಸ್ಟಿಸ್. ಸ್ಕ್ರಾಟಮಿಗೆ ಆಮೇಲೆ ಬರೋಣ, ಫಸ್ಟ್ ಟೆಸ್ಟಿಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಫೌಂಡ್ ಇನ್ ಮೇಲ್ಸ್, ಸೊ ವಿಚ್ ಆರ್ ಫೌಂಡ್ ಇನ್ ಪೇರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ದಿಸ್ ಒನ್. ವೆರಿ ಇಂಟ್ರೆಸ್ಟಿಂಗ್ ಈಸ್, ಸೊ ದೇ ವಿಲ್ ಫೌಂಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಯಾರಿಗಾದ್ರೂ ಐಡಿಯಾ ಇದೆಯಾ? ಸೊ ವೈ ದಿಸ್ ಟೆಸ್ಟಿಸ್ ಆರ್ ಪ್ರೆಸೆಂಟ್ ಔಟ್ಸೈಡ್ ಅವರ್ ಬಾಡಿ? ಈಗ ಫಿಮೇಲ್ಸ್ ಅಲ್ಲಾದ್ರೆ ಸೊ ಒಳಗಡೆನೆ ಅವರಿಗೆ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ರೀತಿ ಮೇಲ್ಸ್ ಅಲ್ಲಿ ಯಾಕೆ ಟೆಸ್ಟಿಸ್ ಗಳು ದೇಹದ ಒಳಗಡೆ ಪ್ರೊಡ್ಯೂಸ್ ಆಗಬಾರ್ದಿತ್ತು? ಟೆಂಪರೇಚರ್. ಸೊ ದಟ್ ಈಸ್ ದ ಮೋಸ್ಟ್ ಸ್ಟ್ರೈಕಿಂಗ್ ಪಾರ್ಟ್. ಕ್ಲಿಯರಾ? ಸೊ ನಮ್ಮ ಬಾಡಿಯ ಟೆಂಪರೇಚರ್ ಏನಿದೆಯೋ ಆ ಟೆಂಪರೇಚರ್ ನಲ್ಲಿ ಸೊ ಸ್ಪರ್ಮ್ ವಿಲ್ ನಾಟ್ ಪ್ರೊಡ್ಯೂಸ್. ಸ್ಪರ್ಮ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ನಮ್ಮ ದೇಹದ ಟೆಂಪರೇಚರ್ ಏನಿದೆಯೋ ಅದಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಟೆಂಪರೇಚರ್ ಇರಬೇಕು. ಸ್ವಲ್ಪ ಕೋಲ್ಡ್ ಟೆಂಪರೇಚರ್ ಇದ್ರೆ ಮಾತ್ರನೇ ಸೊ ನಿಮಗೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಅವರ್ ಬಾಡಿ ವಿಲ್ ನಾಟ್ ಪ್ರೊಡ್ಯೂಸ್ ಸ್ಪರ್ಮ್. ದಟ್ ಈಸ್ ದ ಓನ್ಲಿ ರೀಸನ್ ನೇಚರ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಸ್ಕ್ರಾಟಮ್ outside our body. So that is the first and foremost important of testis. So ಇದನ್ನ ಬರ್ಕೊಳ್ಳಿ. ಪ್ರೈಮರಿ ಇದು ಬೇಕೋ ಇಲ್ಲೋ ಗೊತ್ತಿಲ್ಲ ನಮಗೆ, ಬಟ್ ಇದಂತೂ ಬೇಕೇ ಬೇಕು. ಫೌಂಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ದೆನ್ ವಿ ವಿಲ್ ರೈಟ್ ದ ರೀಸನ್. ಸೊ ಟೆಸ್ಟಿಸ್ ದ ಫಂಕ್ಷನ್. ಇದನ್ನ ಸ್ಟಾರ್ ಮಾರ್ಕ್ ಹಾಕೊಂಡು
ಇಟ್ಕೊಂಡ್ಬಿಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸೊ ಫಸ್ಟ್ ಫಂಕ್ಷನ್ ಈಸ್ ಪ್ರೈಮರಿ ಫಂಕ್ಷನ್ ಈಸ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದನ್ನೇ. ಸೊ ಟೆಸ್ಟಿಸ್ ಏನಕ್ಕೆ ಉಪಯೋಗ ಆಗುತ್ತೆ? ಮೊದಲನೇದಾಗಿ ಸ್ಪರ್ಮ್ ಪ್ರೊಡಕ್ಷನ್ ಗೆ ಉಪಯೋಗ ಆಗುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್, ಸೊ ಇಟ್ ವಿಲ್ ಜನರೇಟ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಸೊ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಯಾಕೆ ಬೇಕು? ಟು ಡೆವಲಪ್ ಮೇಲ್ ಕ್ಯಾರೆಕ್ಟರ್ಸ್. ಸೊ ನೀವು ಒಂದ್ಸಲ ಪ್ಯೂಬರ್ಟಿಗೆ ಬಂದ್ಮೇಲೆ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆದ್ಮೇಲೆನೆ ಸೊ ನಿಮಗೆ ಆಡಮ್ಸ್ ಆಪಲ್ ಇರ್ಬೋದು, ಸೊ ಮೇಲ್ ಕ್ಯಾರೆಕ್ಟರ್ಸ್ ಏನಿದೆಯೋ ಅದಷ್ಟು ಕೂಡ ಅಪಿಯರ್ ಆಗೋದಕ್ಕೆ ಮೇನ್ ರೀಸನ್ ಈಸ್ ಯುವರ್ ಟೆಸ್ಟೋಸ್ಟಿರಾನ್. ಅದೇ ಇಫ್ ಇಟ್ ಈಸ್ ಫೀಮೇಲ್, ಸೊ ದೆನ್ ದೇರ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಆಗಿದೆಯಾ. ಸೊ ಹಾಗಾಗಿ ಈಸ್ಟ್ರೋಜನ್ ಜಾಸ್ತಿ ಸೆಕ್ರೇಷನ್ ಆಯ್ತು ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಕ್ರಿಯೇಟ್ ಫೀಮೇಲ್ ಕ್ಯಾರೆಕ್ಟರ್ಸ್. ಬಟ್ ಒಂದು ನೆನಪಿರ್ಲಿ, ಸೊ ಮೇಲ್ಸ್ ಅಲ್ಲೂ ಕೂಡ ಈಸ್ಟ್ರೋಜನ್ ಸೆಕ್ರೇಷನ್ ಆಗುತ್ತೆ. ಪ್ರತಿಯೊಬ್ಬ ಮೇಲ್ ನಲ್ಲೂ ಕೂಡ ಈಸ್ಟ್ರೋಜನ್ ಸೆಕ್ರೇಷನ್ ಆಗುತ್ತೆ. ಬಟ್ ಇಟ್ ಈಸ್ ಇನ್ ವೆರಿ ವೆರಿ ಮೈನ್ಯೂಟ್ ಕ್ವಾಂಟಿಟಿ. ತುಂಬಾ ಚಿಕ್ಕದು, ತುಂಬಾ ಕಡಿಮೆ ಕ್ವಾಂಟಿಟಿನಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಮೆಜಾರಿಟಿ ಪಾರ್ಟ್ ಟೆಸ್ಟೋಸ್ಟಿರಾನ್ ವಿಲ್ ಬಿ ಪ್ರೊಡ್ಯೂಸ್ಡ್. ಕ್ಲಿಯರಾ? ಸೊ ಸೆಕೆಂಡ್ ಪಾರ್ಟ್, ಸೊ ರೆಗ್ಯುಲೇಟ್. ಸೊ ಟೆಸ್ಟೋಸ್ಟಿರಾನ್ ಒಂದು ಮೇಲ್ ಕ್ಯಾರೆಕ್ಟರ್ಸ್ ನ ಡೆವಲಪ್ ಮಾಡುತ್ತೆ. ಅಂಡ್ ಮೇಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಒನ್ ಪಾರ್ಟ್ ಈಸ್ ಸ್ಪರ್ಮ್ ಪ್ರೊಡಕ್ಷನ್. ಸೊ ಸ್ಪರ್ಮ್ ಫಾರ್ಮೇಶನ್ ಆಗೋದಕ್ಕೂ ಕೂಡ ಸೊ ಯುವರ್ ಟೆಸ್ಟೋಸ್ಟಿರಾನ್ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಮೋಸ್ಟ್ ಪಾಯಿಂಟ್, ಇಂಪಾರ್ಟೆಂಟ್ ಪಾರ್ಟ್ ಈಸ್ ಚೇಂಜಸ್ ಇನ್ ದ ಟೈಮ್ ಆಫ್ ಪ್ಯೂಬರ್ಟಿ. ಸೊ ನೀವು ದೊಡ್ಡವರಾದ್ಮೇಲೆ ಸೊ ಗಡ್ಡ ಮೀಸೆ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಮಸ್ಟ್ ಅಂಡ್ ಶುಡ್ ರಿಲೀಸ್ ಆಗ್ಬೇಕು. ಸೊ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಗಡ್ಡ ಮೀಸೆ ಎಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಸ್ಕಿನ್, ಸರಿಯಾಗಿ ರಿಲೀಸ್ ಆಗ್ಲಿಲ್ಲ ಅಂದ್ರೆ. ಸೊ ಹಾಗಾಗಿ ಟೆಸ್ಟೋಸ್ಟಿರಾನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರೊಡ್ಯೂಸಿಂಗ್ ದ ಸ್ಪರ್ಮ್ ಡ್ಯೂರಿಂಗ್ ಪ್ಯೂಬರ್ಟಿ. ಸೊ ಸೇಮ್ ಥಿಂಗ್, ಸ್ಕ್ರಾಟಮ್ ಯಾಕೆ ನಮ್ಮ ಬಾಡಿಯಿಂದ ಆಚೆ ಇದೆ ಅಂತ ಹೇಳಿದ್ರೆ ಟು ಹೆಲ್ಪ್ ಆರ್ ಟು ಫೆಸಿಲಿಟೇಟ್ the production of sperm at a standard temperature of 34 degrees Celsius. So this is the standard temperature where our body will produce the sperm. Sperm production ಆಗಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ 34 degrees Celsius temperature ಇರಬೇಕು, whereas our body temperature is approximately 37 to 39 degrees Celsius ಇರುತ್ತೆ. ಹಾಗಾಗಿ 4 ರಿಂದ 5 ಡಿಗ್ರಿ ಸೆಲ್ಸಿಯಸ್ ವೇರಿಯೇಷನ್ ಆಗೋದ್ರಿಂದ ಬೇಸಿಕಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗೋದಿಲ್ಲ ಬಾಡಿ ಒಳಗಡೆ ಏನಾದ್ರೂ ಟೆಸ್ಟಿಸ್ ಇದ್ದಿದ್ರೆ. ಕ್ಲಿಯರ್ ಅಲ್ವಾ? ಸೊ ಇವತ್ ನೋಡಿದ್ರೆ ನಿಮಗೆ ಹೊರಗಡೆ ಇರೋ ವಾತಾವರಣಕ್ಕೂ ಇವಾಗಕ್ಕೂ ನಿನ್ನೆಗೂ ಇವತ್ತಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 10-15 ಡಿಗ್ರಿ ಏನು ವ್ಯತ್ಯಾಸ ಇಲ್ಲ. 4-5 ಡಿಗ್ರಿ ವ್ಯತ್ಯಾಸ ಆದ್ರೆ ನಮಗೆ ಆಗ್ಲೇ ಚಳಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ಸ್ ವಿತ್ ಆಲ್ ದ ರಿಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಪ್ರೊಡಕ್ಷನ್ ಆಗುವಾಗ 1 ಡಿಗ್ರಿ ಸೆಲ್ಸಿಯಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಅಲ್ವಾ? ಸೊ ಸ್ಕ್ರಾಟಮ್ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಕೇಳ್ತಾ ಇದ್ರು, ಟೆಸ್ಟಿಸ್ ಲೈ ಇನ್ ಎ ಬ್ರೌನ್ ಕಲರ್ ಸ್ಯಾಕ್ ಕಾಲ್ಡ್ ಆಸ್ ಸ್ಕ್ರಾಟಮ್ ವಿಚ್ ಇಸ್ ಲೊಕೇಟೆಡ್ ಔಟ್ಸೈಡ್ ಅವರ್ ಬಾಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇಸ್ ಯುವರ್ ಟೆಂಪರೇಚರ್. ಸೊ ರೈಟ್ ಡೌನ್ ಬೋತ್ ದ ಟೆಂಪರೇಚರ್ಸ್. 37 degree is our body temperature. 34 degree is the standard temperature at which your body can generate the sperm. Second. Third point. So what's difference nodidva nenpidya? So what's difference is your pipe. So sperm nimge testis na ಒಳಗಡೆ ಪ್ರೊಡಕ್ಷನ್ ಆಗುತ್ತೆ. ಸೊ ಪ್ರೊಡಕ್ಷನ್ ಆಗಿರುವಂತ ಟೆಸ್ಟಿಸ್ ಏನಾಗುತ್ತೆ, ಈ ಪೈಪ್ ನ ಮೂಲಕ ಸೊ ನಿಮ್ಮ ಪೆನಿಸಿಗೆ ಪಾಸ್ ಆಗುತ್ತೆ ಅಥವಾ ಯುರೇಥ್ರಾಗೆ ಪಾಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಸ್ ಡಿಫರೆನ್ಸ್. The sperm which is produced in the testes are carried towards your urethra or penis. So urethra side ಗೆ ಪಾಸ್ ಆಗೋದಕ್ಕೆ ಇರುವಂತ ಒಂದೇ ಒಂದು ಪೈಪ್, it is nothing but our vas deferens. So it is very simple, but it is a special part. So urethra is the common passage for both your sperm as well as your urine. ಯೂರಿನ್ ಮತ್ತು ಸ್ಪರ್ಮ್ ಒಂದೇ ಜಾಗದಲ್ಲಿ ಪಾಸ್ ಆಗೋದಕ್ಕೆ ಕಾರಣ ಇರುವಂತ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಯುವರ್ ಯುರೇಥ್ರಾ. ನೆನಪಾಗತ್ತಾ? ವ್ಯಾಸ್ ಡಿಫರೆನ್ಸ್ ಪೈಪ್ ಈಗ ಹೋಗಿ ಈಗ ಬಂದು ಪೆನಿಸ್ ಮಧ್ಯದಲ್ಲಿ ಇರುವಂತ ಪೈಪ್ ಈಸ್ ನಥಿಂಗ್ ಬಟ್ ಅವರ್
urethra, which is a common passage for both urine as well as passage of sperm. So fourth part. And next one is your seminal vesicles. So seminal vesicle. So seminal vesicle eshtirutte? Onda erada? It is in two. So one thing I will tell you. So both seminal vesicle as well as prostate gland. Eradu kuda they will produce a milky like substance. So ನಿಮಗೆ ಪ್ರೊಡ್ಯೂಸ್ ಆಗಿ ಟೆಸ್ಟಿಸ್ ಇಂದ ಪ್ರೊಡ್ಯೂಸ್ ಆಗುವಂತ ಆಚೆಗೆ ಬರುತ್ತಲ್ವಾ, ಅದನ್ನ ವಿ ಕಾಲ್ ಇಟ್ ಆಸ್ ಸ್ಪರ್ಮ್. ಏನಂತ ಕರಿತೀವಿ? ಸ್ಪರ್ಮ್ ಅಂತ ಕರಿತೀವಿ. ಸೊ ಅಲ್ಲಿಂದ ಆಚೆ ಬಂದ ಮೇಲೆ ನಿಮಗೆ ಸೊ ಸೆಮಿನಲ್ ವೆಸಿಕಲ್ ಮತ್ತೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಏನಿದೆಯೋ, ಸೊ ಇದರಲ್ಲಿ so this is seminal vesicle, so this one is prostate. ಈ ಸ್ಪರ್ಮ್ ಇಲ್ಲಿಂದ ನಿಮಗೆ ಮೇಲೆ ಬರ್ತಾ ಇದ್ದಾಗೇನೆ ಬಂದು ಈ ಜಾಗಕ್ಕೆ ಬರುವಾಗ so this will release a milk like substance. Milk like substance will be produced both from seminal vesicle as well as prostate gland. But ಒಂದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಎರಡೂ ಕೂಡ ಮಿಲ್ಕ್ ಲೈಕ್ ಸಬ್ಸ್ಟೆನ್ಸ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತವೆ. ಒನ್ ಈಸ್ so 70 to 80% of that milk usually is produced by seminal vesicle. Milk like whitish in layer baratalva, so that is basically produced by your seminal vesicle. In mikiro 30% will be produced by your prostate. Clear? So ಒಂದು ನಿಮಗೆ ಬೇಕಾಗಿರುವಂತ ನ್ಯೂಟ್ರಿಷನ್ ಅನ್ನ ಸೆಮಿನಲ್ ವೆಸಿಕಲ್ ಇಂದ ಬರುವಂತ ಮಿಲ್ಕ್ ಸ್ಪರ್ಮಿಗೆ ಪ್ರೊಡ್ಯೂಸ್ ಮಾಡೋದು. ಸೊ ಸ್ಪರ್ಮ್ ಏನ್ ಮಾಡ್ಬೇಕು? ಸೊ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇದ್ರ ಜರ್ನಿ, ಸ್ಪರ್ಮಿನ ಜರ್ನಿ ಟೆಸ್ಟಿಸ್ ಇಂದ ಸ್ಟಾರ್ಟ್ ಆದ್ರೆ ಸೊ ಅಬ್ಡಾಮಿನಲ್ ಕ್ಯಾವಿಟಿ, ಫಿಮೇಲ್ ಅಬ್ಡಾಮಿನಲ್ ಕ್ಯಾವಿಟಿ ವರ್ಗುನು ಹೋಗ್ಬೇಕು, ಭ್ರೂಣದವರೆಗೂ ಹೋಗ್ಬೇಕು. ಕರೆಕ್ಟ್ ಅಲ್ವಾ? ಸೊ ತಾಯಿಯ ಹೊಟ್ಟೆವರೆಗೂ ಅದು ಜರ್ನಿ ಮಾಡ್ಕೊಂಡೇ ಹೋಗ್ಬೇಕಲ್ಲ. ಸೊ ಜರ್ನಿ ಮಾಡುವಾಗ ಅದಕ್ಕೆ ಏನ್ ಬೇಕು? ಇಟ್ ನೀಡ್ಸ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಬೇಕು. ಮತ್ತೆ ತೆವಳ್ಕೊಂಡು ಹೋಗೋದಕ್ಕೆ ಅದಕ್ಕೆ ಏನ್ ಬೇಕು? ಲ್ಯೂಬ್ರಿಕೇಶನ್ ಬೇಕು, ಆಯಿಲ್ ಮೂವ್ಮೆಂಟ್ ಆಗೋದಕ್ಕೆ ಆಯಿಲ್ ಬೇಕು. ಸೊ ಅದಷ್ಟನ್ನು ಕೂಡ ಪ್ರೊಡ್ಯೂಸ್ ಕೊಡುವಂತದ್ದು ಒಂದು ಸೊ ನ್ಯೂಟ್ರಿಯೆಂಟ್ಸ್ ನ ಕೊಡುವಂತದ್ದು ಸೆಮಿನಲ್ ವೆಸಿಕಲ್. ಸೊ ದಟ್ ಈಸ್ ಆಲ್ಸೋ ಎ ಮಿಲ್ಕಿ ವೈಟ್ ಸಬ್ಸ್ಟೆನ್ಸ್. ಇದು ಕೂಡ ಮಿಲ್ಕಿ ವೈಟ್ ಸಬ್ಸ್ಟೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ವಿಲ್ ಪ್ರೊವೈಡ್ ನರಿಶ್ಮೆಂಟ್. ಸೊ ಆಯಿಲ್ ರೀತಿ ಹೆಲ್ಪ್ ಮಾಡುತ್ತೆ. ಸೊ ದಟ್ ಸ್ಪರ್ಮ್ ಕ್ಯಾನ್ ಈಸಿಲಿ ಸ್ವಿಮ್ ಟುವರ್ಡ್ಸ್ ದ ಸರ್ವಿಕ್ಸ್. ಕ್ಲಿಯರ್ ಅಲ್ವಾ? ಸೊ ಹಾಗಾಗಿ ಬೋತ್ ವಿಲ್ ಪ್ರೊಡ್ಯೂಸ್ ಮಿಲ್ಕ್. ಇದು 70% ಪ್ರೊಡ್ಯೂಸ್ ಮಾಡುತ್ತೆ ಬಿಕಾಸ್ ದೇ ಆರ್ ಲಾರ್ಜರ್ ಇನ್ ನಂಬರ್. ಒಂದು ಪೇರ್ ಜೋಡಿನಲ್ಲಿದೆ. ಸೊ ಪ್ರಾಸ್ಟೇಟ್ ಇರೋದು ಒಂದೇ. ಸೊ ಹಾಗಾಗಿ 30% ವಿಲ್ ಬಿ ಮಿಲ್ಕ್ ಲೈಕ್ ಸಬ್ಸ್ಟೆನ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ಯುವರ್ ಪ್ರಾಸ್ಟೇಟ್. ಕ್ಲಿಯರ್? ಸೊ ಇವೆರಡು ಮಿಲ್ಕ್ ಸೇರ್ಕೊಂಡ ಮೇಲೆ ನಾವು ವಿ ಡೋಂಟ್ ಕಾಲ್ ಇಟ್ ಆಸ್ ಸ್ಪರ್ಮ್, ಸೊ ವಿ ಕಾಲ್ ಇಟ್ ಆಸ್ ಸೆಮೆನ್. ಇಲ್ಲಿಂದ ಬರುತ್ತಲ್ಲ, ಬರೋದನ್ನ ನಾವು ವೀರ್ಯಾಣು ಅಂತ ಕರಿತೀವಿ. ಏನಂತ ಕರಿತೀವಿ? ವೀರ್ಯಾಣು ಅಂತ ಕರಿತೀವಿ. ಇದಕ್ಕೆ ಮಿಕ್ಸ್ ಆಗಿ ಮುಂದಕ್ಕೆ ಬರುತ್ತಲ್ಲ, ಈ ಮಿಲ್ಕ್ ನ ಜೊತೆ ಮಿಕ್ಸ್ ಆಗಿ ಬಂದ ಮೇಲೆ ಅದನ್ನ ವೀರ್ಯ ಅಂತ ಕರಿತೀವಿ. ಕ್ಲಿಯರ್? ವೀರ್ಯಾಣು ಬೇರೆ, ವೀರ್ಯ ಬೇರೆ. ಸೊ ಸ್ಪರ್ಮ್ ಇಸ್ ಡಿಫರೆಂಟ್, ಸೆಮನ್ ಇಸ್ ಡಿಫರೆಂಟ್. ಸೊ ಇಲ್ಲಿಂದ ಏನಾಗುತ್ತೆ? ನ್ಯೂಟ್ರಿಷನ್ ಸಿಕ್ಕತ್ತೆ, ಪ್ಲಸ್ ಅದಕ್ಕೆ ಮೂವ್ಮೆಂಟ್ ಆಗೋದಕ್ಕೆ ಮಿಲ್ಕ್ ಲೈಕ್ ಸಬ್ಸ್ಟೆನ್ಸ್, ಲೂಬ್ರಿಕೆಂಟ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಮುಂದಕ್ಕೆ ಅದರ ಜರ್ನಿ, ಸ್ಪರ್ಮ್ ನ ಜರ್ನಿ ಏನಿರುತ್ತೆ ಈಸಿಯಾಗಿ ಫ್ಲೋ ಆಗ್ತಾ ಹೊರಟೋಗುತ್ತೆ. ನೆಕ್ಸ್ಟ್ ಒನ್ ಇಸ್ ಯುವರ್ ಪ್ರಾಸ್ಟೇಟ್ ಗ್ಲ್ಯಾಂಡ್. ಸೊ ಇದರ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 70% ಈ ಫ್ಲೂಯಿಡ್ ಮಿಲ್ಕ್ ಏನಿದೆಯೋ, ಸೊ ದಿಸ್ ವಿಲ್ ಬಿ ಪ್ರೊಡ್ಯೂಸ್ಡ್ 70%. ಸೊ ದಿಸ್ ಮಿಲ್ಕಿ ಫ್ಲೂಯಿಡ್ that increases the mobility. Mobility ಅಂದ್ರೆ ಅರ್ಥ ಆಗುತ್ತಲ್ವಾ? Mobility is movement and provides nutrition, as I said. Nutrition ಅನ್ನ ಪ್ರೊವೈಡ್ ಮಾಡುತ್ತೆ. ಅವೆರಡನ್ನ ಮಿಕ್ಸ್ ಆದ್ಮೇಲೆ ನೀವು ಅದನ್ನ ಸ್ಪರ್ಮ್ ಅಂತ ಕರೆಯೋದಕ್ಕೆ ಬರಲ್ಲ. So it is called as semen. So same work will be done by prostate. So nourishment ಅನ್ನ ಕೊಡೋದಕ್ಕೆ, ಸೊ ಆಲ್ರೆಡಿ ನಿಮಗೆ ಹೇಳಿದೇನಲ್ವಾ, ಸ್ಪರ್ಮಿಗೆ ಪ್ರೊಟೆಕ್ಷನ್ ಪ್ಲಸ್ ನರಿಶ್ಮೆಂಟ್ ಅನ್ನ ಕೊಡುತ್ತೆ. ಬಟ್ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ 30% ಆಫ್ ದಟ್ ಟೋಟಲ್ ಲಿಕ್ವಿಡ್. ಸೊ ಸೆಮಿನಲ್ ವೆಸಿಕಲ್ 70%,
So prostate gland, so it will produce 30% of the milk like substance. So this will provide both protection as well as nourishment, lubrication, easy agi move agodakke. So this will be extremely helpful. So that is one thing. And last and most important part is epididymis. Idana barkoli, epididymis aamele barkolirante time kodtini. So first we will see the diagram. Prostate gland agidya? Done. So epididymis is a part. So this was your epididymis. So this is your testis. Idu nimma testis alva. So idishtra sutta enirutte? Yeah, scrotum. So ee cheela irutte. So this is your scrotum. So this is your testis. So this is your epididymis. So what is the speciality of epididymis? Epididymis na ಮುಖ್ಯವಾಗಿರೋ ಕೆಲಸ ಏನು? ಸೊ ಸ್ಪರ್ಮ್ ಅಂತೂ ಡೆವಲಪ್ ಆಗ್ಬಿಡುತ್ತೆ. ಸ್ಪರ್ಮ್ ಏನಾಗುತ್ತೆ, ಟೆಸ್ಟಿಸ್ ಒಳಗಿಂದ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದ್ಮೇಲೆ ಸೀದಾ ಬಂದ್ಬಿಟ್ಟು ಒಂದು ಸ್ವಲ್ಪ ದಿನಗಳ ಕಾಲ ಇಲ್ಲಿ ಉಳ್ಕೊಂಡಿರುತ್ತೆ. ಸೊ ಇಟ್ ಈಸ್ ಲೈಕ್ ಎ ಟ್ರೈನಿಂಗ್ ಸೆಂಟರ್ ಫಾರ್ ಸ್ಪರ್ಮ್. ಸೊ ಇಲ್ಲಿ ಪ್ರೊಡ್ಯೂಸ್ ಆಗುವಂತ ಸ್ಪರ್ಮ್ಗಳು ಬೇಸಿಕಲಿ ದೇ ಆರ್ ಇಮ್ಮೆಚ್ಯೂರ್ಡ್, ಅಂದ್ರೆ ತುಂಬಾ ಎಳೆದಾಗಿರುತ್ತೆ. ಸೊ ಎಳೆ ಸ್ಪರ್ಮ್ಗಳು ಮಾತ್ರನೇ ನಿಮಗೆ ಟೆಸ್ಟಿಸ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದೇ ವಿಲ್ ಕಮ್ ಔಟ್ ಆಫ್ ದಿಸ್ ಟೆಸ್ಟಿಸ್ ಅಂಡ್ ದೇ ವಿಲ್ ಸ್ಟೇ ಹಿಯರ್. ದೇ ವಿಲ್ ಹಾಲ್ಟ್ ಅಟ್ ಯುವರ್ ಎಪಿಡಿಡಮಿಸ್. ಸೊ ಎಪಿಡಿಡಮಿಸ್ ನಲ್ಲಿ ಹಾಲ್ಟ್ ಆಗಿ ಇಟ್ ಇಸ್ ಲೈಕ್ ಎ ಟ್ರೈನಿಂಗ್ ಸೆಂಟರ್. ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆಗಿ ಮೆಚ್ಯೂರಿಟಿಗೆ ಬಂದ ಮೇಲೆ ನಿಮಗೆ ಇಲ್ಲಿಂದ ಡೈರೆಕ್ಟ್ ಆಗಿ ಸ್ಪರ್ಮ್ಗಳು ಆಚೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಪಿಡಿಡಮಿಸ್ ಇಸ್ ಎ ಟ್ರೈನಿಂಗ್ ಸೆಂಟರ್ ಆಫ್ ಯುವರ್ ಸ್ಪರ್ಮ್ಸ್. ಸೊ ಒಂದು ಎಳೆ ಸ್ಪರ್ಮ್ ನ ಮೆಚ್ಯೂರ್ ಆಗೋ ತರ ಕನ್ವರ್ಟ್ ಮಾಡುತ್ತೆ. ಸೊ ದೆನ್ ಸ್ಟ್ರಾಂಗ್ ಮಾಡಿ ರೆಡಿ ಆಗಿರೋ ಸ್ಪರ್ಮ್ ನ ಇಲ್ಲಿಂದ ಮೂವ್ ಆಗೋದಕ್ಕೆ ಎಪಿಡಿಡಮಿಸ್ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಸೊ ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಎಪಿಡಿಡಮಿಸ್. ಸೊ ಎಪಿಡಿಡಮಿಸ್ ಇಂದ ಆಚೆ ಬರುವಂತ ಸ್ಪರ್ಮ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಇರ್ತವೆ. ಸೊ ದೇ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಸೊ ದೀಸ್ ಆರ್ the parts that are involved in male reproductive system. Agidya? So next is our sperm. So sperm ಬಗ್ಗೆ ಒಂದ್ಸಲ ಡಿಸ್ಕಸ್ ಮಾಡೋಣ. So there are mainly three parts sperm ನಲ್ಲಿ. One is head part, second one is neck part, third one is our tail part. Clear? So first is head part. So this is also called as acrosome anta karitivi. Clear? So acrosome nalli it contains chemical. So acrozoic enzymes irutte. So they are basically helpful to tear off the egg. So egg na ಮೇಲ್ಗಡೆ ಅಂಡಾಣುವಿನ ಮೇಲ್ಗಡೆ ಏನ್ ಲೇಯರ್ ಇರುತ್ತಲ್ವಾ, ಸೊ ಆ ಲೇಯರ್ ಅನ್ನ ಸೊ ಇದು ಹೋಗಿ ಸೊ ಅಂಡಾಣುವಿಗೆ ಟಚ್ ಆದ ತಕ್ಷಣದಲ್ಲಿ ಸೊ ಇದ್ರ ಮೇಲ್ಗಡೆ ಇರೋ ಲೇಯರ್ ಅನ್ನ ಇದ್ರ ಒಳಗಡೆ ಇರೋ ಕೆಮಿಕಲ್ಸ್ ಇದ್ರ ಮೇಲೆ ಸ್ಪ್ರೇ ಆಗ್ಬಿಡುತ್ತೆ. ಸೊ ಸ್ಪ್ರೇ ಮಾಡಿದ ತಕ್ಷಣನೇ ಎಗ್ ಓಪನ್ ಆಗುತ್ತೆ. ಸೊ ಫಿಮೇಲ್ ಓವಮ್ ಏನಿರುತ್ತೋ ಎಗ್ ಓಪನ್ ಆಗುತ್ತೆ. ಸೊ ಇದು ಕಳಚಿ ಬಿದ್ದು ಹೋಗುತ್ತೆ. ಸೊ ದಿಸ್ ಈಸ್ ಯುವರ್ ನ್ಯೂಕ್ಲಿಯಸ್. ಸೊ ದಿಸ್ ನ್ಯೂಕ್ಲಿಯಸ್ ಪಾರ್ಟ್ ವಿಲ್ ಎಂಟರ್ ಇನ್ಸೈಡ್, ಇದ್ರ ಒಳಗಡೆಗೆ ಹೊರಟೋಗುತ್ತೆ. ಸೊ ದಟ್ ಈಸ್ ದ ಪಾರ್ಟ್ ಆಫ್ ಯುವರ್ ಜೆನೆಟಿಕ್ ಮೆಟೀರಿಯಲ್. ಸೊ ತಂದೆಯ ಜೆನೆಟಿಕ್ ಮೆಟೀರಿಯಲ್ is totally present in this nucleus. Clear alva? So this is first part. Second part is your middle piece. So middle piece, so idu move agbeku anta helidre it needs energy alva. Sperm munde move agbeku andre energy beku. So energy ellinda produce agutte ಜೀವಕೋಶಗಳಲ್ಲಿ? ಮೈಟೊಕಾಂಡ್ರಿಯಾದಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ this entire piece constitutes so many mitochondria. So this mitochondria will produce energy, so that will supply the energy to the sperms for the further movement. Clear? So that is the speciality of middle piece. So it constitutes so many mitochondria, so which will generate energy, which will be helpful for the motility of the sperm. ಈ ಎನರ್ಜಿ ಚೆನ್ನಾಗಿ ಸಿಕ್ಕಿದ್ರೆ ಮಾತ್ರನೇ ನಿಮಗೆ ಬಾಲ
ಈ ಬಾಲ ಏನಿದೆಯೋ ಇದು ಕ್ಲೀನ್ ಆಗಿ ಆಕ್ಟಿವ್ ಆಗಿ ಓಡ್ಕೊಂಡು ಒಳಗಡೆಗೆ ಹೋಗತ್ತೆ. ಸೊ ಎಷ್ಟೋ ಜನಗಳಿಗೆ ಮಕ್ಕಳೇ ಆಗೋದಿಲ್ಲ. ಮಕ್ಕಳೇ ಆಗದೇ ಇರೋರಿಗೆ ಎರಡು ಪ್ರಾಬ್ಲಮ್ ಇರುತ್ತೆ. ಒಂದು, ಆಕ್ರೋನಿಮ್ ನಿಮಗೆ ಕರೆಕ್ಟ್ ಆಗಿ ಆಕ್ರೋಸೋಮ್ ಪಾರ್ಟ್ ನಲ್ಲಿ ಎನ್ಸೈಮ್ಸ್ ಅಥವಾ ಕೆಮಿಕಲ್ ಸರಿಯಾಗಿ ಬಿಡುಗಡೆ ಆಗಲ್ಲ. ಸೊ ದಟ್ ಮೊಟ್ಟೆಯ ಒಳಗಡೆ ಫರ್ಟಿಲೈಸೇಷನ್ ಆಗೋದಷ್ಟು ಕೆಪಾಸಿಟಿ ಇರಲ್ಲ. ಅದನ್ನ ಒಳಗಡೆ ದೂಕಿ ಅದನ್ನ ಕರಗಿಸ್ಬಿಟ್ಟು ಆ ಅಂಡಾಣುವಿನ ಚೀಲ ಏನಿರುತ್ತೆ ಮೇಲ್ಗಡೆ ಅದನ್ನ ಕರಗಿಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಆ ಕೆಪಾಸಿಟಿ ಇರಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಕೆಲವರಿಗೆ ಸ್ಪರ್ಮ್ ನ ಟೇಲ್ ನ ಸೈಜ್ ಉದ್ದನೆ ಕಡಿಮೆ ಇರುತ್ತೆ, ಅಥವಾ ಕೆಲವು ಸ್ಪರ್ಮ್ಗಳಿಗೆ ಟೇಲೇ ಇರೋದಿಲ್ಲ. ಈ ಲೇಟ್ ಮ್ಯಾರೇಜಸ್ ಎಲ್ಲ ಮಾಡ್ತೇವಲ್ವಾ, ಸೊ ಲೇಟ್ ಮ್ಯಾರೇಜ್ ಆಗೋದು ಯಾಕೆ ಸರಿಯಲ್ಲ ಅಂತ ಹೇಳ್ತಾರೆ ಅಂದ್ರೆ, ಸೊ ಸ್ಪರ್ಮ್ ಮೊಟಿಲಿಟಿ ಮೂವ್ಮೆಂಟ್ ಸ್ಪೀಡ್ ಏನಾಗಿರುತ್ತೆ ಅದು ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗಿ ಹೋಗಿರುತ್ತೆ. ಸೊ ಹಾಗಾಗಿ ಲೇಟ್ ಮ್ಯಾರೇಜ್ ಆದವರಿಗೆ ಬೇಸಿಕಲಿ ಈ ಟೇಲ್ ಫಂಕ್ಷನ್ ಕಡಿಮೆ ಆಗೋದ್ರಿಂದ ಬೇಗ ಏನಾಗಲ್ಲ, ಅದು ಹೋಗಿ ಮೊಟ್ಟೆಯ ಒಳಗೆ ಸೇರಲ್ಲ, ಮಕ್ಕಳಾಗಲ್ಲ. ಸೊ ದೀಸ್ ಟು ಆರ್ ದ ಮೇಜರ್ ರೀಸನ್ಸ್. ಕ್ಲಿಯರ್ ಅಲ್ವಾ? ಸೊ ದೀಸ್ ಆರ್ ದ ಮೇಜರ್ ಪಾರ್ಟ್ಸ್ ಆಫ್ ದ ಸ್ಪರ್ಮ್. ಕ್ಲಿಯರ್ ಇದೆಯಾ? ಸೊ ಅದ್ರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಸ್ ಹೆಡ್ ಮತ್ತು ಮೈಟೋಕಾಂಡ್ರಿಯಾ, ನೆಕ್ ಪಾರ್ಟ್. ಸೊ ಸೆಂಟ್ರಲ್ ಪಾರ್ಟ್ ಅಂಡ್ ಹೆಡ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಹಾಗೆ ಬರ್ದಿಟ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ. ಇಟ್ ಕಂಟೈನ್ಸ್ ಮೇಲ್ ಜೆನೆಟಿಕ್ ಮೆಟೀರಿಯಲ್ಸ್. ಸೊ ಟೋಟಲ್, ಸೊ ಮೇಲ್ ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಎಷ್ಟಿರ್ಬೇಕು? It must contain 23 pairs of chromosome or 46 chromosomes. ಇಷ್ಟೊತ್ತು ನಾವು ಸೆಲ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ ಗೊತ್ತಾ? 23 pairs, 23 pairs, 23 pairs. ಅದೆಲ್ಲವೂ ಕೂಡ ಈ ಸ್ಪರ್ಮ್ ನ ಒಳಗಡೆಯಿಂದನೇ ಆಚೆಗೆ ಹೋಗ್ಬೇಕು. ಆಗುತ್ತಾ? ಸೊ ಹಾಗಾಗಿ ಸ್ಪರ್ಮ್ ನ ಹೆಡ್ ವಿಲ್ ಕಂಟೈನ್ 23 pairs of chromosomes. It is very very important. So it contains enzymes that help the sperm to penetrate into the ovum's layer. ಅದರ ಮೇಲ್ಗಡೆ ಇರೋ ಲೇಯರ್ ನ ಸೀಳ್ಕೊಂಡು ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಒನ್ ಈಸ್ ನೆಕ್ ಆರ್ ಮಿಡಲ್ ಪೀಸ್. ಮಿಡಲ್ ಪೀಸ್ ನಲ್ಲಿ ಯು ಶುಡ್ ರಿಮೆಂಬರ್ ಓನ್ಲಿ ದಿಸ್ ಪಾಯಿಂಟ್. ಇಟ್ ಕಂಟೈನ್ಸ್ ಸೋ ಮೆನಿ ಮೈಟೋಕಾಂಡ್ರಿಯಾ ವಿಚ್ ವಿಲ್ ಬೇಸಿಕಲಿ ಜನರೇಟ್ ದ ಎನರ್ಜಿ.